ದೊಡ್ಡ ಚೆಂಬು ಮತ್ತೆ ಚಿಪ್ಪು ಕೊಟ್ಟಿರ್ತಕ್ಕಂಥವ್ರು ಇವರು ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಅಪಾರ್ಟ್ಮೆಂಟ್ಗಳ ಕೆಲಸ ಆಗ್ಬೇಕಂದ್ರೂ, ಯಾವುದೇ ಬಿಲ್ಡರ್ಗಳ ಕೆಲಸ ಮಾಡ್ಬೇಕಂದ್ರೂ, ಯಾವುದೇ ಗುತ್ತಿಗೆದಾರರು ಅಲ್ಲಿ ಬಿಲ್ ಮಾಡಿಸ್ಕೊಂಡ್ಬೇಕಂದ್ರೂ 40% ಕಮಿಷನ್ ಬೇಕೇ ಬೇಕು. ಬಿಲ್ಡರ್ಗಳ ಹತ್ರ ಒಂದಡಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ಇವತ್ತು ಹಣವನ್ನ ಕೊಳ್ಳೆ ಹೊಡೆದು ಇವತ್ತು ಪಕ್ಕದ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಸಾಕ್ಷಿ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಈ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರಿಗೆ ನಾಚಿಕೆ ಮಾನ ಮರೆಯೋದಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಡ್ದು, ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥದ್ದು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥವ್ರು ಇವರು ಇವತ್ತು ಬಡವರ ಹೆಸರು ಹೇಳ್ಕೊಂಡು OBC ಕಮಿಷನ್ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ, ಯೋಗಿ ನಾರಾಯಣ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇವತ್ತು ನಮ್ಮ ಕಾಡುಗೊಲ್ಲ ಅವರಿಗೆ SC ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ಇವತ್ತು ಏನು ST ಸಮಾಜಕ್ಕೆ ಸೇರಿಸಬೇಕು ಅಂತ ಹೇಳಿ ಏನು ಬೇಡಿಕೆ ಇತ್ತು ಅದಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು 3% ಇದನ್ನ 7% STಗೆ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15% ಇದ್ದಿದ್ದು 17% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟು ಇವತ್ತು 108 ಅಡಿ ಕೆಂಪೇಗೌಡರ ಪುತ್ಥಳಿಯನ್ನ ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಲ್ಲಿದ್ದಂಥ 75 ವಿಮಾನ ನಿಲ್ದಾಣಗಳನ್ನ ಇವತ್ತು 170 ವಿಮಾನ ನಿಲ್ದಾಣಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸೇರಬೇಕು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ 60 ವರ್ಷಕ್ಕೂ ಮೇಲ್ಪಟ್ಟಂತ ಏನು ಇವರು ಇರ್ತಾರೆ ಅವ್ರಿಗೆಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡಬೇಕು. ಇವತ್ತು ಏನು ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಅದನ್ನ ಇನ್ನೂ 5 ವರ್ಷ ನಾವು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರು ಯುವಕರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತ ಹೇಳಿ ಮುದ್ರಾ ಯೋಜನೆಗಳಲ್ಲಿ ಲೋನ್ಗಳು ಕೊಡೋದ್ರ ಮುಖಾಂತರ, ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ಗಳು ಕೊಡೋದ್ರ ಮುಖಾಂತರ ಅಲ್ಪಸಂಖ್ಯಾತರನ್ನ ಮತ್ತು ಬಹುಸಂಖ್ಯಾತರ ವಿರುದ್ಧ ಎಟ್ಟುಕಟ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಆಗಿ ಪಡೆಯೋದ್ರಲ್ಲಿ ಪಾಕಿಸ್ತಾನ ಪರವಾಗಿ ಹಿಂದೂ ವಿರುದ್ಧವಾಗಿ ಭಾರತ ದೇಶದ ವಿರುದ್ಧವಾಗಿ ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಇವತ್ತು ರಾಮೇಶ್ವರಂ ಕೆಫೆಗೆ ಬಾಂಬ್ ಹಾಕಿರ್ತಕ್ಕಂಥದ್ದು, ಇವತ್ತು ಮಂಗಳೂರಲ್ಲಿ ನಮ್ಮ ಕುಕ್ಕರ್ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂಥ ನೇಹಾ ಲವ್ ಜಿಹಾದ್ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು. ಫಯಾಜ್ ಅನ್ನೋರು ಏನು ನಮ್ಮ ಯಾದಗಿರಿಯಲ್ಲಿ ನಮ್ಮ ಹಿಂದೂ ಯುವಕನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ನಮ್ಮ BJP ಕಾರ್ಯಕರ್ತರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಬಂದು ಆ SDP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಕಾರನ್ನು ನಡೆಸಿ ಅದರಲ್ಲಿ 2 ಸಾಯೋದಕ್ಕೆ ಮತ್ತೆ 3 ಮಾರಣಾಂತಿಕವಾದಂಥ ಹಲ್ಲೆಗಳನ್ನ ಆಗಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಕಿತ್ತೋಗಿಬೇಕು. ದೇಶದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಲ್ಲಿ ಇವತ್ತು UPA ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರದ್ದೇನು INDA ಅಂತ ಮಿತ್ರಕೂಟ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಇವ್ರು ಬಂದಾಗ ಮತ್ತೆ ದೇಶವನ್ನ ಚೂರು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಏನು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಕೊಡ್ದು ನಾವು ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವೇ ಅಭ್ಯರ್ಥಿಗಳು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಭ್ಯರ್ಥಿಗಳು. ನಾವು ಈ ದೇಶ ಮತ್ತು ನಾವೆಲ್ಲ ಸುರಕ್ಷಿತವಾಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಕಮಲ ಚಿಹ್ನೆಗೆ ಮತ್ತೆ NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಕೋಲಾರ ಇರ್ಬೋದು, ನಮ್ಮ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಈ ಭಾಗದಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವೇನು ಇಲ್ಲಿ ರೈಟು ಲೆಫ್ಟ್ ಫ್ರಂಟ್ ಬ್ಯಾಕು ಅಂತ ಹೇಳಿ ಇವ್ರು ಇದು ಮಾಡ್ತಾ ಇದ್ರೆ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಂದು ಕಮ್ಯುನಿಟಿಯವರು ನಾವು ಅವರ ಇದರಲ್ಲಿ ನಾವು